ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈಗಾಗಲೇ KPTCLನಿಂದ ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಆ ಒಂದು ನೋಟಿಫಿಕೇಶನನ್ನು ಕುರಿತು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಈ ಒಂದು ನೋಟಿಫಿಕೇಶನ್ ಯಾವ ದಿನಾಂಕದಂದು ಬಿಡುಗಡೆಯಾಗಿದೆ ಅಂತಂದರೆ 27/11/2025 ಈ ಒಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಈ ಒಂದು ನೋಟಿಫಿಕೇಶನ್ನಲ್ಲಿ ನೇಮಕಾತಿ ಅಧಿಸೂಚನೆ ಯಾವುದಾಗಿರುತ್ತದೆ ಅಂತಂದರೆ, ಇದು ಒಂದು ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ, ಇನ್ನು ನಾನ್ ಕರ್ನಾಟಕದವರಿಗೆ ಎಷ್ಟು ಪೋಸ್ಟ್ಗಳಿದ್ದಾವೆ, ಹಾಗೆ ಈ ಒಂದು ಹುದ್ದೆಗೆ ನಾವು ಆಯ್ಕೆ ಆಗಬೇಕಂತಂದ್ರೆ ಪರೀಕ್ಷೆಗಳನ್ನು ತಗೋತಾರ ಇಲ್ವಾ, ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕಂತಂದರೆ ಯಾವ ಒಂದು ವಿದ್ಯಾರ್ಹತೆಯನ್ನು ನಾವು ಮುಗಿಸಿರಬೇಕು ಅನ್ನೋದು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನೇಮಕಾತಿ ಅಧಿಸೂಚನೆಯಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಇನ್ನು ಹೈದರಾಬಾದ್ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಇದು ಸಂಬಂಧ ಆಗುವುದಿಲ್ಲ. ಈ ಒಂದು ಹುದ್ದೆ ಬ್ಯಾಕ್ಲಾಗ್ ಹುದ್ದೆ ಆಗಿರ್ತದೆ. ಕರ್ನಾಟಕದ ನಾಗರಿಕ ಸೇವೆಗಳಲ್ಲಿ ಜಾತಿ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮಾತ್ರ ಇದು ಸೀಮಿತವಾಗಿರ್ತದೆ. ಅಂದರೆ ಇದು ಕೇವಲ SC ಮತ್ತು ST ಅಭ್ಯರ್ಥಿಗಳಿಗೆ ಏನಾಗಿರ್ತದೆ ಈ ಒಂದು ಹುದ್ದೆ ಸಂಬಂಧಪಟ್ಟಿರ್ತದೆ. ಇದು ಕೇವಲ SC ಮತ್ತು ST ಅಭ್ಯರ್ಥಿಗಳಿಗೆ, ಬೇರೆ ಯಾವುದೇ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕಲು ಬರುವುದಿಲ್ಲ. ಅವರು ಆಲ್ರೆಡಿ ನೋಟಿಫಿಕೇಶನ್ ಒಳಗಡೆ ಏನು ಮಾಡ್ಯಾರ ಕೊಟ್ಬಿಟ್ಟಿದ್ದಾರೆ. ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬರ್ ಅಂತೇಳಿ SC ಮತ್ತು ST ಅಭ್ಯರ್ಥಿಗಳಿಗೆ ಬ್ಯಾಕ್ಲಾಗ್ ಅಂಥೇಳಿ ಈ ಒಂದು ಹುದ್ದೆಗೆ ಪರೀಕ್ಷೆಯನ್ನು ತಗೋತಾರಾ ಅಂತ ಕೇಳಿದರೆ ಪರೀಕ್ಷೆಗಳು ತಗೊಳ್ಳುವುದಿಲ್ಲ. ಇದು ನಾವು ಅಪ್ಲಿಕೇಶನ್ ಹಾಕುವಾಗ ನಾವು ಪಡೆದಂಥ ಅಂಕಗಳ ಆಧಾರದ ಮೇಲೆ ನಮ್ಗೆ ಆಯ್ಕೆ ಮಾಡ್ಕೊತಾರೆ. ಇಲ್ಲಿ ನಾವು ಕೆಳಗಡೆ ನೋಡೋದಾದ್ರೆ ಈ ಒಂದು ಹುದ್ದೆ ಯಾವುದು, ಈ ಒಂದು KPTCLನಲ್ಲಿ ಕರೆದಂಥ ಹುದ್ದೆ ಯಾವುದು ಅಂತಂದರೆ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಅಂಥೇಳಿ, ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಅಂತೇಳಿ ಇಲ್ಲಿ ಎರಡು ಹುದ್ದೆಗಳನ್ನು ನೋಡ್ತೀವಿ. ಒಂದು SC, ಇನ್ನೊಂದು ST, ಎರಡು ಹುದ್ದೆಗಳನ್ನು ನೋಡ್ತೀವಿ. ಕ್ವಾಲಿಫಿಕೇಷನ್ ಏನನ್ನ ಮುಗಿದಿರಬೇಕು ಅಂತಂದರೆ MBBS ಏನಾಗಿರಬೇಕು, ಮುಗಿದಿರಬೇಕು. ಅದು ರೆಗ್ಯುಲರ್ ಅಭ್ಯರ್ಥಿ ಆಗಿರಬೇಕು. MBBS ಅಲ್ಲಿ ಎಕ್ಸ್ಟರ್ನಲ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆ ಸಂಬಂಧ ಪಡುವುದಿಲ್ಲ. ಇದು MBBS ಅಲ್ಲಿ ರೆಗ್ಯುಲರ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಏನಾಗಿರ್ತದೆ ಸಂಬಂಧಪಟ್ಟಿರ್ತದೆ. ಇದರ ಜೊತೆಗೆ ಕೆಲಸದ ಅನುಭವವನ್ನು ಹೊಂದಿರಬೇಕು. ಇನ್ನು ಎರಡನೇದು ಮೆಡಿಕಲ್ ಆಫೀಸರ್ ಅಂಥೇಳಿ ಇಲ್ಲಿ ಒಂದು ಹುದ್ದೆ ಇರ್ತದೆ. ಅದು ST ಅಭ್ಯರ್ಥಿಗಳಿಗೆ ಮಾತ್ರ. ಇಲ್ಲಿನೂ ಕೂಡ ಈ ಒಂದು ಮೆಡಿಕಲ್ ಆಫೀಸರ್ಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕಂತಂದರೆ ಯಾವ ಕ್ವಾಲಿಫಿಕೇಷನ್ ಮುಗಿದಿರಬೇಕು, ಇಲ್ಲಿನೂ ಕೂಡ MBBS ಮುಗಿದಿರಬೇಕು. MBBS ಮುಗಿದಿತ್ತು ಅಂತಂದ್ರೆ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಬಹುದು. ಇನ್ನು ಮೂರನೇದು ಯಾವುದಂತಂದ್ರೆ ಅಕೌಂಟ್ಸ್ ಆಫೀಸರ್ ಅಂತೇಳಿ ಇಲ್ಲಿನೂ ಕೂಡ ಒಂದು ಹುದ್ದೆಯನ್ನು ನೋಡ್ತೀವಿ. ಇದು ಕೂಡ ST ಅಭ್ಯರ್ಥಿಗಳಿಗೆ ಇರ್ತದೆ. ಈ ಒಂದು ಅಕೌಂಟ್ಸ್ ಆಫೀಸರ್ಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕಂತಂದರೆ ಯಾವ ಒಂದು ಕ್ವಾಲಿಫಿಕೇಷನ್ ಮುಗಿದಿರಬೇಕು, ಅದರೊಳಗಡೆ ನಾವು CA ಅನ್ನು ಮಾಡಿರಬೇಕು. CA ಅಂದ ಚಾರ್ಟೆಡ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಕ್ವಾಲಿಫಿಕೇಷನನ್ನು ಅವರು ಮುಗಿಸಿದ್ರು ಅಂತಂದರೆ ಈ ಒಂದು ಅಕೌಂಟ್ಸ್ ಆಫೀಸರ್ಗಳಿಗೆ ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಯಾವುದೇ ಎಕ್ಸಾಮ್ ಇರುವುದಿಲ್ಲ. ಇಲ್ಲಿ ಕೇವಲ ನಾವು ಪಡೆದಂಥ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನನ್ನು ಮಾಡ್ಕೊತಾರೆ, ಡೈರೆಕ್ಟ್ ಸೆಲೆಕ್ಷನನ್ನು ಮಾಡ್ಕೊತಾರೆ. ಯಾವುದೇ ಇಲ್ಲಿ ಇಂಟರ್ವ್ಯೂ ಇರೋದಿಲ್ಲ, ಏನೂ ಇರೋದಿಲ್ಲ. ಆದರೆ ಒಂದು ಎಕ್ಸಾಮ್ ಮಾತ್ರ ಇರ್ತದೆ. ಅದು ಯಾವುದು ಅನ್ನೋದು ಕೂಡ ನಾನು ನಿಮ್ಗೆ ಮುಂದೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಅರ್ಜಿ ಸಲ್ಲಿಸುವ ವಿಧಾನ ಹೆಂಗಂತಂದ್ರೆ ಇಲ್ಲಿ ಅಭ್ಯರ್ಥಿಗಳು ನಿಗಮದ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ವಿದ್ಯಾರ್ಹತೆ ಮತ್ತು ಅನುಭವಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಲ್ಲಿ ಹಚ್ಚಿ ಇಮೇಲ್ಗೆ ನಾವು ದಿನಾಂಕ 26/12/2025 ಸಂಜೆ 5 ಗಂಟೆಯರೊಳಗಾಗಿ ನಾವು ಏನು ಮಾಡಬೇಕು, ಈ ಒಂದು ಇಮೇಲ್ IDಗೆ ಇಲ್ಲಿ ಅವ್ರು ಕೇಳಿದಂಥ ನಾವು ಅನುಭವದ ಏನಾದ್ರು ಇತ್ತಂದರೆ ಪ್ರತಿಯೊಂದನ್ನು ಇಲ್ಲಿ ಹಚ್ಚಿ ಅವ್ರು ಬಿಟ್ಟಂಥ ಒಂದು ಫಾರ್ಮಿಗೆ ಕೂಡ ನಾವು ಫಿಲ್ ಮಾಡಿ ಈ ಒಂದು 26/11/2025 ಸಂಜೆ 5 ಗಂಟೆ ಒಳಗಾಗಿ ನಾವು ಏನು ಮಾಡಬೇಕು, ಇಮೇಲನ್ನು ಮಾಡಬೇಕಾಗಿರ್ತದೆ. ಇಲ್ಲಿ SC ಮತ್ತು ST ಅಭ್ಯರ್ಥಿಗಳಿಗೆ ಯಾವುದೇ ರಿಯಾಯಿತಿ ಇರುವುದಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಏನು ಮಾಡ್ಬೇಕಂದ್ರೆ 100 ರೂಪಾಯಿ DDಯನ್ನು ಕಟ್ಟಬೇಕಾಗಿರ್ತದೆ.
ಇದು ನಾನ್ ರಿಫಂಡೇಬಲ್ ಅಂತೇಳಿ. ಯಾವುದಕ್ಕೆ ನಾವು ಈ ಒಂದು ಡಿ ಡಿಯನ್ನು ಹಾಕಬೇಕಂತಂದ್ರೆ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಾರೆ ಒಂದು ಅಕೌಂಟ್ ಡೀಟೇಲ್ಸನ್ನು, ಆ ಅಕೌಂಟಿಗೆ ನಾವು ಆ ಒಂದು ಡಿ ಡಿಯನ್ನು ಕೂಡ ಜಮಾ ಮಾಡುವುದು ಇರ್ತದೆ. ನಿಮಗೇನಾದರೂ ಈ ಪಿ ಡಿ ಎಫ್ ಬೇಕಂತಂದ್ರೆ ನನಗೆ ವ್ಯಾಟ್ಸಪ್ಪಲ್ಲಿನೂ ಹಾಕಿರ್ತೀನಿ, ಆದರೂ ಕೂಡ ನೀವು ವ್ಯಾಟ್ಸಪ್ಪಲ್ಲಿ ಆಗಲಿ ಅಥವಾ ಈ ವಿಡಿಯೋ ಒಂದು ಕಮೆಂಟಲ್ಲಿ ನೀವು ಪಿ ಡಿ ಎಫ್ ಕಳಿಸಿ ಅಂತೇಳಿ ಕಮೆಂಟ್ ಮಾಡಿದರೆ ಆ ಒಂದು ಪಿ ಡಿ ಎಫ್ನು ಕೂಡ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಇದೇ ಒಂದು ಮಾಹಿತಿ ಅಲ್ಲ, ಇತರೆ ಯಾವುದೇ ಮಾಹಿತಿ ಬೇಕಾದರೂ, ಇತರೆ ಯಾವುದೇ ಪಿ ಡಿ ಎಫ್ ಬೇಕಾದರೂ ನಮ್ಮ ಕಮೆಂಟ್ನು ಕೂಡ ಮಾಡ್ಬೋದು. ನಾ ಅಲ್ಲಿ ನಿಮ್ಗೆ ಸೆಂಡ್ ಮಾಡುವ ಒಂದು ಪ್ರಯತ್ನನೂ ಕೂಡ ಮಾಡ್ತೀನಿ. ಹಾಗೆ ಈ ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕನೂ ನೀವು ನೋಡಿದಿರಿ 26/12/2025 ಒಳಗಾಗಿ ನಾವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ಅರ್ಹತಾ ಷರತ್ತುಗಳು ಅನ್ನೋದು ಕೂಡ ಇರ್ತಾವೆ. ಇಲ್ಲಿ ಸಾಕಷ್ಟು ಅವರು ಕೊಟ್ಟಿರ್ತಾರೆ, ಇಲ್ಲಿ ಪ್ರತಿಯೊಂದನ್ನು ನಾವು ನೋಡ್ಕೋಬೇಕಾಗಿರ್ತದೆ. ಈ ಒಂದು ಹುದ್ದೆಗೆ ನಾವು ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅಪ್ಲಿಕೇಶನ್ ಹಾಕುವಾಗ, ಇನ್ನು ಗರಿಷ್ಠ ಎಲ್ಲಿಯವರೆಗೆ ಈ ಒಂದು ಅಪ್ಲಿಕೇಶನನ್ನು ನಾವು ಹಾಕ್ಬೋದು ಅಂತಂದರೆ 18 ವರ್ಷದಿಂದ 40 ವರ್ಷದ ವಯಸ್ಸಿನವರೆಗೆ ನಾವು ಪ್ರತಿಯೊಬ್ಬರು ಏನು ಮಾಡ್ಬೋದು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ. ಇಲ್ಲಿ ಮಾಜಿ ಸೈನಿಕರಿಗೆ ಮಾತ್ರ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಅಂದರೆ 40 ಅಂದರೆ ಹೆಚ್ಚು ಕಮ್ಮಿ 43 ವರ್ಷಗಳವರೆಗೆ ಮಾಜಿ ಸೈನಿಕರಿಗೆ ರಿಲ್ಯಾಕ್ಸೇಷನ್ ಇರ್ತೈತಿ. ಈ ಒಂದು ಹುದ್ದೆಗೆ ನಾವು ಸೆಲೆಕ್ಟನ್ನು ಆದಿವಿ ಅಂತಂದರೆ ಇಲ್ಲಿ ವೇತನ ಶ್ರೇಣಿ ಎಷ್ಟಿರ್ತದೆ. ಇಲ್ಲಿ ವೇತನ ಶ್ರೇಣಿ ಸುಮಾರು 81,210 ರೂಪಾಯಿಯಿಂದ 2,34,050 ರೂಪಾಯಿವರೆಗೆ ನಮ್ಮ ಒಂದು ಮಂತ್ಲಿ ಪೇಮೆಂಟ್ ಇರ್ತದೆ. ಜೊತೆಗೆ ಈ ಒಂದು ಹುದ್ದೆಗೆ ನಾವು ಸೆಲೆಕ್ಟ್ ಆದಿವಿ ಅಂತಂದರೆ ಸುಮಾರು 1/4/2006 ಅನ್ವಯವಾಗುವಂತೆ ಚಾಲ್ತಿಯಲ್ಲಿರುವ ನ್ಯೂ ಪೆನ್ಷನ್ ಸ್ಕೀಮ್ನು ಕೂಡ ನಮಗೇನಾಗ್ತದೆ ಅಪ್ಲೈ ಆಗ್ತದೆ. ಯಾಕಂದರೆ ಈಗ ಆಲ್ರೆಡಿ ಈ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಈ ಒಂದು ನ್ಯೂ ಪೆನ್ಷನ್ ಇದು ಸ್ಕೀಮ್ ಏನಿತ್ತಲ್ಲ ಅಪ್ಲೈ ಆಗುವುದಿಲ್ಲ. ಅದರ ಒಳಗೆ ಈ ಒಂದು ಹುದ್ದೆಗೆ ನಾವು ಸೆಲೆಕ್ಟ್ ಆದಿವಿ ಅಂತಂದರೆ ಇಲ್ಲಿ ಕೂಡ ನಮ್ಗೆ ಪೆನ್ಷನ್ ಕೂಡ ಸಿಗ್ತದೆ. ಆ ಒಂದು ಸ್ಕೀಮು ಕೂಡ ಇಲ್ಲಿನ ಚಾಲ್ತಿಯಲ್ಲಿದೆ ಅನ್ನೋದು ಕೂಡ ನಾವು ನೋಡ್ತೀವಿ. ಕನ್ನಡ ಭಾಷಾ ಪರೀಕ್ಷೆಯನ್ನು ನಾವು ಪಾಸ್ ಮಾಡಬೇಕು. ಏನ್ರಿ ಸರ ನೀವು ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಡೈರೆಕ್ಟ್ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ, ಯಾವುದೇ ಪರೀಕ್ಷೆಯನ್ನು ತೊಗೊಳಂಗಿಲ್ಲ ಅಂತ ಹೇಳಿದ್ರಿ, ಇದೇನ್ರಿ ಕನ್ನಡ ಭಾಷಾ ಪರೀಕ್ಷೆ ನಾವು ಪಾಸ್ ಮಾಡ್ಬೇಕಂತ ಹೇಳಾಕತ್ತೀರಿ ಅಂತೇಳಿ ನೀವು ಕೇಳ್ಬೋದು. ಆದರೆ ಇಲ್ಲಿ ಏನನ್ನು ಅವ್ರು ಕೇಳಿದ್ದಾರೆ ಅಂತಂದರೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ಅಭ್ಯಾಸ ಮಾಡದಿದ್ದಲ್ಲಿ, ಏನಿಲ್ಲಿ ಮಾಡದಿದ್ದಲ್ಲಿ ನೀವೇನಾದರೂ ಈ ಒಂದು SSLC ಒಳಗಡೆ ನೀವು ಕನ್ನಡ ಮತ್ತು ತತ್ಸಮಾನ ಪರೀಕ್ಷೆಯಲ್ಲಿ ನಿಮಗೇನಾದ್ರು ಕನ್ನಡ ಭಾಷೆಯನ್ನು ನೀವು ಓದಿದ್ರಿ ಅಂತಂದರೆ, ಯಾಕಂದರೆ ನಮ್ಮ ಕರ್ನಾಟಕದವ್ರು ಇದ್ದವರು ಪ್ರತಿಯೊಬ್ಬರು ಏನು ಮಾಡ್ಬೋದು ಈ ಒಂದು SSLC ಒಳಗಡೆ ನಾವು ಕನ್ನಡ ಭಾಷೆಯನ್ನು ಕಲಿತಾ ಇರ್ತೀವಿ. ಕೆಲವೊಬ್ಬರು ಏನಂತಂದ್ರೆ CBSE ಒಳಗಡೆ ಆಗಲಿ ಇನ್ನಿತರ ಬೇರೆ ಬೇರೆ ಕಡೆ ಹೋಗಿ ನಾವು ವಿದ್ಯಾಭ್ಯಾಸನ ಮಾಡುವುದಾಗಲಿ ಅಲ್ಲಿ ಕೆಲವೊಂದು ಕಡೆ ಇರುವುದಿಲ್ಲ, ಅಲ್ಲಿ ಕಡ್ಡಾಯ ಕನ್ನಡ ಇರೋಂಗಿಲ್ಲ. ಅವ್ರವ್ರ ತಕ್ಕಂತೆ ಅವ್ರ ಕಾಲೇಜಿಗೆ ಅವ್ರ ಸ್ಕೂಲಿಗೆ ತಕ್ಕಂತೆ ಅಲ್ಲಿ ಆ ಸಬ್ಜೆಕ್ಟ್ಗಳು ಕೂಡ ಇರ್ತಾವೆ. ಹಾಗಾಗಿ ಅವ್ರು ಏನನ್ನ ಕೇಳಿದಾರೆ ಅಂತಂದ್ರೆ ಮಾಡದಿದ್ದಲ್ಲಿ ಅಂತ ಕೇಳ್ಯಾರ. ನೀವು ಮಾಡಿದ್ರಿ ಅಂತಂದ್ರೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮಾಡಿಲ್ಲ ಆ ಒಂದು ಪರೀಕ್ಷೆಯಲ್ಲಿ ಅಥವಾ ಆ ಒಂದು ನಮ್ಮ ಒಂದು ಎಜುಕೇಷನ್ ಫೀಲ್ಡಲ್ಲಿ ನಾವು ಕನ್ನಡವನ್ನು ಕಲ್ತಿಲ್ಲ ಅಂತಂದ್ರೆ ಇಲ್ಲಿ ಕಂಪಲ್ಸರಿಯಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಾವು ಪಾಸ್ ಮಾಡಲೇಬೇಕಾಗ್ತದೆ. ಆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಾವು ಪಾಸ್ ಮಾಡಿದ್ದೀವಿ ಅಂತಂದ್ರೆ 100ಕ್ಕೆ 100 ಹೇಳ್ತೀನಿ ನಿಮ್ಮ ಜಾಬ್ ಆದಂಗೆ ಅಂತ ತಿಳ್ಕೊಬೇಕು. ಯಾಕಂದರೆ ಯಾವುದೇ ಪರೀಕ್ಷೆ ಇರುವುದಿಲ್ಲ, ಏನೂ ಇರುವುದಿಲ್ಲ. ಇದು ಒಂದು ವೇಳೆ ಈ ಕಡ್ಡಾಯ ಕನ್ನಡ ಒಂದು ವೇಳೆ ಯಾರು ಬರೆದಿಲ್ಲ, ಯಾರು ಕಡ್ಡಾಯ ಕನ್ನಡವನ್ನು ವಿದ್ಯಾಭ್ಯಾಸ ಮಾಡಿಲ್ಲಲ್ಲ ಅವರಿಗಷ್ಟೇ ಇದು, ಎಲ್ಲರಿಗೂ ಸೀಮಿತವಲ್ಲ, ಅವರಿಗಷ್ಟೇ. ಈಗ ಆಲ್ಮೋಸ್ಟ್ ನಾವೆಲ್ಲರೂ ಮಾಡಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡಿರಿ MBBS ಮುಗಿಸಿದಂಥ ಅಭ್ಯರ್ಥಿಗಳು ಆಲ್ಮೋಸ್ಟ್ ಅಲ್ಲಿ ಹೋಗಿ ಏನು ಮಾಡೋದು ಹಂಗೆ ಹಿಂಗೆ ಅಂತಿರ್ತಾರೆ. ಕೆಲವೊಬ್ರು ಇರ್ತೀರಿ, ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ. ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಿದ ನಂತರ ಇಲ್ಲಿ ದಾಖಲಾತಿ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ನಮ್ಗೆ ಅಲ್ಲಿ ಏನೇನು ಅಪ್ಲಿಕೇಶನ್ ಹಾಕುವ ಏನೇನು ಹಾಕಿರ್ತೀವಲ್ಲ ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನಾವು ಅಲ್ಲಿ ಹಚ್ಚಬೇಕಾಗ್ತದೆ. ಆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಹಚ್ಚಿ ನಿಮ್ಮ ಒಂದು ಸೆಲ್ಫ್ ಅಟೆಸ್ಟೆಡ್ನು ಕೂಡ ಮಾಡಿ ಮತ್ತು ಜೆರಾಕ್ಸ್ ಪ್ರತಿ ಮತ್ತು ಇತ್ತೀಚಿನ ಭಾವಚಿತ್ರಗಳೊಂದಿಗೆ ನೀವು ಏನಾಗಬೇಕಾಗತ್ತಲ್ಲಿ ಹಾಜರಾಗಬೇಕಾಗ್ತದೆ. ಯಾಕಂದ್ರೆ ನಾನು ಇಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂಥೇಳಿ. ಆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವೇನು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬೋದಾಗಿರ್ತದೆ. ನಿಮಗೆ ಈ ಒಂದು ಡಾಕ್ಯುಮೆಂಟ್ಸ್ ನೋಡಬೇಕಂತಂದ್ರೆ ನೀವು PDF ಕೂಡ ನೋಡಲೇಬೇಕಾಗ್ತದೆ. ನಾನು ವಾಟ್ಸಪ್ ಗ್ರೂಪಲ್ಲಿನೂ ಕೂಡ ಹಾಕಿರ್ತೀನಿ, ನೀವು ಹೋಗಿ ಅಲ್ಲಿನೂ ಕೂಡ ನೋಡ್ಕೋಬೋದು. ಇತರೆ ನಿಮ್ಗೆ ಯಾವುದೇ ಮಾಹಿತಿ ಬೇಕಾದರೂ ಕೂಡ ನಮಗೆ ಏನು ಮಾಡ್ಬೋದು, ನೀವು ಕಮೆಂಟ್ನೂ ಕೂಡ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿನೂ ಕೂಡ ಕೇಳ್ಬೋದು. ನಾವು ಅಲ್ಲಿನೂ ಕೂಡ ನಿಮ್ಗೆ ಹೇಳುವ ಪ್ರಯತ್ನನೂ ಕೂಡ ಮಾಡ್ತೀವಿ. ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಅಥವಾ ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಿಮಗೇನಾದರೂ ಡೌಟ್ಸ್ಗಳು ಇದ್ದರೆ ಕೂಡ ನಮ್ಮ ಕಮೆಂಟ್ನೂ ಕೂಡ ಮಾಡ್ಬೋದು, ನಾವು ಅಲ್ಲಿನೂ ಕೂಡ ಹೇಳ್ತೀವಿ. ಇತರೆ ಯಾವುದೇ ಮಾಹಿತಿ ಬೇಕಿತ್ತಪ್ಪ ಅಂದರೆ ನಮಗೆ ಹೇಳ್ಬೋದಾಗಿರ್ತದೆ. ಈ ಒಂದು ವಿಡಿಯೋದಿಂದ ನಿಮಗೇನಾದರೂ ಯೂಸ್ ಆದರೆ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ನು ಮಾಡ್ಕೊರಿ, ಹಾಗೆ ಲೈಕ್ನೂ ಕೂಡ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.